ಇದರಲ್ಲಿ ರಿಂಗ್ ಇದೆ, ಇದು ಅದರ ಬಿಲ್ಲು. ಏನು ಮಾಡಬೇಕು ಅಂತ ಗೊತ್ತು ತಾನೆ? ಇದನ್ನ ಅರ್ಜುನ್ ಸರ್ ಬ್ಯಾಗ್ ಒಳಗಡೆ ಹಾಕಬೇಕು, ಕರೆಕ್ಟಾ? ಕರೆಕ್ಟ್. ಡನ್. ಓಕೆ. ಅಶ್ವಿನ್, ಕಾಫಿ. ಬೇಡ. ಥ್ಯಾಂಕ್ಸ್ ಪೂಜಾ. ಏನು ಎಲ್ಲ ಪ್ಲಾನ್ ರೆಡಿ ಆಯ್ತಾ? ಹಾ ಎಸ್, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ಪೂಜಾ, ನಾನು ಇವ್ರ ಜೊತೆ ಮೈಸೂರಿಗೆ ಹೋಗ್ತಿದ್ದೀನಿ. ಅಲ್ಲ ಕಣೋ ಅರ್ಜುನ್, ಮೊದಲೇ ಕಾಲು ನೋವು ಅಂತಿದ್ಯಾ, ಮೈಸೂರಿಗೂ ನೀನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನೋ? ನೋಡು, ನಿನ್ ಕೈಲಾಗಲ್ಲ, ನನ್ನ ಮಾತು ಕೇಳು, ಯಾರನ್ನಾರು ಡ್ರೈವರ್ ಕರ್ಕೊಂಡು ಹೋಗೋ. ನಾನ್ ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮ ಅಜ್ಜಿ ಬಿಡಲ್ಲ ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ನಾನು ಆಲ್ರೆಡಿ ಒಬ್ರು ಡ್ರೈವರ್ಗೆ ಹೇಳಿದ್ದೀನಿ. ಅಜ್ಜಿ ಮಸ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಈ ಸೇವಂತಿನೇ ಒಂದೊಂದ್ಸಲ ದಡ್ಡಿ ತರ ಆಡೋದು. ಸರ್ ಹೊರಡೋಣವಾ? ಒಂದ್ ನಿಮಿಷ. ಸರ್, ಮತ್ತೆ ನಿಮ್ಮ ಹಣೆಗೆ ಈ ಥರ ನಿಮ್ಮ ಹೆಂಡತಿಯಾಗಿ ಕುಂಕುಮ ಇಡೋ ಅವಕಾಶ ನನಗೆ ಸಿಗುತ್ತೋ ಇಲ್ವೋ? ಬಹುಶಃ ಇದೇ ಕೊನೆ ಅವಕಾಶ ಅನ್ಸುತ್ತೆ. ಸೇವಂತಿ, ಯಾಕಂದ? ಯಾಕಂಡ್ ತುಂಬ್ಕೊಂಡಿದ್ಯಾ? ಏನಿಲ್ಲ ಅಜ್ಜಿ, ಅರ್ಜುನ್ ಸರ್ಗೆ ಕುಂಕುಮ ಇಡಕ್ ಹೋದ್ನಲ್ಲ, ಆ ಕುಂಕುಮದ ಪುಡಿ ಕಣ್ಣಲ್ಲಿ ಬಿತ್ತು ಅಷ್ಟೇ. ಓ ಹೌದಾ? ಇಲ್ಲಿ ಬಾಯ್ಲಿ. ಜೋರ ಗುರುಪೋ. ಸೇವಂತಿ, ನಿನ್ನ ಕಣ್ಣಲ್ಲಿ ಕುಂಕುಮ ಏನು ಬಿದ್ದಿಲ್ಲ, ನಿನಗೆ ಹಾಗೆ ಅನಿಸಿರ್ಬೇಕು ಅಷ್ಟೇ. ಆದ್ರೂ ಕಣ್ಣಲ್ಲಿ ಯಾಕೆ ನೀರು? ಸೇವಂತಿ, ಒಂದ್ಸಲ ನಿನ್ ಸೆರ್ಗಿಂದ ಕಣ್ಣೀರ್ನ ಒರ್ಸ್ಕೊಂಡ್ ನೋಡು. ಹಾ, ಇದು ನನ್ನ ಸೇವಂತಿ ಅಂದ್ರೆ. ಯಾವಾಗ್ಲೂ ನೀನ್ ಹೀಗೆ ಖುಷಿ ಖುಷಿಯಾಗಿ ನಗನಗ್ತಾ ಇರಬೇಕು. ಸರ್, ಇವಾಗ ಹೊರಡೋಣವಾ? ಏಯ್, ಸುಮ್ಮನೆ ನಿಂತ್ಕೊಳೆ. ಆವಾಗಿಂದ ಹೊರಡೋಣವಾ ಹೊರಡೋಣವಾ ಅಂತಿದ್ದಾಳೆ. ಒಂದ್ ನಿಮಿಷ. ಅರ್ಜುನ, ಎಲ್ಲಿ ಆ ಮಾಡು. ಅಲ್ಲ, ಇವನ್ ಹೋಗ್ತಿರೋದು ಮೈಸೂರಿಗೆ ಮೀಟಿಂಗ್ ತಾನೆ? ಇವ್ರಿಬ್ರು ನೋಡಿದ್ರೆ ನೀನೇನೋ ಮೈಸೂರು ಹೋಗಿ ಕೇಸ್ನ ಗೆದ್ಕೊಂಡ್ ಬರ್ತೀಯ ಅನ್ನೋ ರೀತಿ ಆಡ್ತಿದ್ದಾರೆ. ಅಜ್ಜಿ, ಇದು ಒಂಥರ ಕೇಸ್ ಥರಾನೇ ಅಲ್ವಾ? ಹೌದು, ಇದು ನನ್ ಮಗನ್ ಭವಿಷ್ಯ. ನೀವಿಬ್ಬರು ಯಾಕೋ ಸ್ವಲ್ಪ ಓವರ್ ಆಗಿ ಆಡ್ತಿಲ್ವಾ? ಭಾವ, ಮೀರಾ, ನೀವಿಬ್ರು ಇವಾಗ ಹೊರಡ್ಬೋದಾ? ಅಷ್ಟು ಟ್ರಾಫಿಕ್ ಅಲ್ಲಿ ಮೈಸೂರ್ಗೆ ಹೋಗ್ಬೇಕು. ಹೌದು ನೋಡು. ಮೀರಾ, ನಡಿ ಹೊರಡೋಣ. ಹಾ ಸರ್. ಹುಷಾರು ಕಣೋ, ಆಗಾಗ ಫೋನ್ ಮಾಡ್ತಾ ಇರೋ. ಏನು? ಸರಿ ಅಜ್ಜಿ. ಸರ್, ನಾ ತಗೊಳ್ತೀನಿ ಬಿಡಿ. ಬರ್ತೀನಿ.
ಹುಷಾರು. ಸೇವಂತಿ, ಯಾಕೋ ಇವತ್ತಿನ ಬಿಟ್ಟು ಹೋಗಕ್ ಮನ್ಸೇ ಬರ್ತಿಲ್ಲ. ಈಗಂದ್ರೆ ಹೆಂಗಣ್ಣ? ನಮ್ಮ ಆಫೀಸ್ ಮೀಟಿಂಗ್ ಆಗಿದ್ರೆ ಅಲ್ಲಿ ನಾವೇ ಬಾಸ್. ಶೆಡ್ಯೂಲ್ ಆಗಿರೋ ಮೀಟಿಂಗ್ನ ಕ್ಯಾನ್ಸಲ್ ಮಾಡೋ ರೈಟ್ಸ್ ಇರುತ್ತೆ. ಇವಾಗ ನೀನು ಹೋಗ್ತಿರೋದು ಕಾನ್ಫರೆನ್ಸು. ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ. ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಹೆಂಗೆ ಸಾಧ್ಯ ಅಣ್ಣ? ಅದೇ ಪ್ರಾಬ್ಲಮ್ ಕಣೋ. ಅರ್ಜುನ್ ಸರ್, ಒಂದಿನ ತಾನೇ, ಹೋಗ್ಬಿಟ್ಟು ಬನ್ನಿ. ನೀವು ಹೋಗ್ಬಿಟ್ಟು ಬರೋಷ್ಟಲ್ಲಿ ನಾನೇನು ಮನೆ ಬಿಟ್ಟು ಹೋಗಿರ್ತೀನಾ? ಏಯ್, ಏನೇ ಹೀಗ್ ಮಾತಾಡ್ತಿದ್ಯಾ? ನಿನ್ ಗಂಡ ಊರಿಗೆ ಹೊರಟಿದ್ದಾನೆ, ಮನೆ ಬಿಟ್ಟು ಹೋಗ ಮಾತಾಡ್ತಿದ್ಯಲ್ಲ, ಬಿಟ್ಟು ಅನ್ನೋ. ಅಜ್ಜಿ, ಹೋಗ್ಲಿ ಬಿಡಿ. ಇವಳು ನೀವು ಯಾವಾಗ್ಲೂ ಹೊಗಳ್ತಿರ್ತೀರಾ. ಒಂದೆರಡು ಮಾತು ಅಂದಿದ ತಕ್ಷಣ ನೋಡಿ ಹೇಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಅಯ್ಯೋ ನನ್ ಕಂದ, ನೋಡು, ಬೇಜಾರ್ ಮಾಡ್ಕೋಬೇಡ. ದೊಡ್ಡೋರೇನಾದ್ರು ಹೇಳಿದ್ರೆ ಅದು ನಿನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊ. ನೀನ್ ಹೀಗೆಲ್ಲ ಅಳಬಾರ್ದು ಲಿಲಿ. ನೀ ನನ್ ಬಂಗಾರ ಅಲ್ವಾ, ಸರಿನಾ? ಸಾರಿ ಸರ್, ಹುಷಾರಾಗಿ ಹೋಗಿ ಲಾಭವಾಗಿ ಬನ್ನಿ. ಹುಷಾರು. ಹೋಗಿ ಬರ್ತೀನಿ. ಅರ್ಜುನ್ ಸರ್, ಅರ್ಜುನ! ಸರ್ ಸರ್, ಹುಷಾರು. ಅಯ್ಯೋ ಅರ್ಜುನ್ ಸರ್, ನೋಡ್ಕೊಂಡು ಹೋಗ್ಬೇಕು ತಾನೆ. ಏನಾದ್ರೂ ಬಿದ್ದಿದ್ರೆ ಏನ್ ಗತಿ? ನನಗೇನು ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ನೀನಿದ್ಯಾ ಅನ್ನೋ ನಂಬಿಕೆ ನನಗಿದೆ. ಈಗಲೂ ನೋಡು ಎಷ್ಟು ಚೆನ್ನಾಗಿ ಬಂದು ನನ್ನನ್ನು ಬ್ಯಾಲೆನ್ಸ್ ಮಾಡಿದೆ. ನನ್ನ ಪಾಲಿನ ಸೂಪರ್ ವುಮನ್ ನೀನು. ಅದೆಷ್ಟು ನಂಬಿಕೆ ಸರ್ ನಿಮ್ಮ ಈ ಸೇವಂತಿ ಮೇಲೆ. ಆದ್ರೆ ಈ ಸಲ ನಿಮ್ ನಂಬಿಕೆನ ಈ ಸೇವಂತಿ ಉಳಿಸ್ಕೊಳ್ಳೋದ್ರಲ್ಲಿ ಸೋತ್ ಹೋಗ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸಿ.